ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ರೆಡಿಯಾಗಿದೆ. ಎಲ್ಲ ಕಟ್ ಮಾಡಬೇಕಷ್ಟೇ, ಇನ್ನು ಹೆವಿ ವರ್ಕ್ ಇದು. ಅದು ಕಣ್ಣು ಹೇಗೆ 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 ಕಣ್ಣು ಹೇಗೆ. ವೆಲ್ಕಮ್ ಟು ಅವರ್ ಚಾನಲ್ ಕರಾವಳಿ ಫ್ಯಾಮಿಲಿ. ಎಣ್ಣೆ ಹಾಕುವ ಫಸ್ಟ್. ಒಗ್ಗರಣೆ ಸಾಸಿವೆ ಹಾಕಿದ್ದೆ, ನೀರುಳ್ಳಿ ಹಾಕಿದ್ದೇನೆ, ಹಸಿಮೆಣಸು, ಆಮೇಲೆ ಕರಿಬೇವು ಸೊಪ್ಪು ಹಾಕೊಳ್ಬೇಕು. ಕರಿಬೇವು ಹಾಕಿದರೆ ಸ್ವಲ್ಪ ಟೇಸ್ಟ್ ಕೂಡ ಒಳ್ಳೆದಿರ್ತದೆ ಸಾರಿಗೆ, ಮತ್ತು ಸ್ಮೆಲ್ ಕೂಡ ನಾವು ಯಾವಾಗ ಹಾಕಿದ್ರೆ ಅಥವಾ ಸ್ಮೆಲ್ ಕೂಡ ಒಳ್ಳೆದಿರ್ತದೆ. ಹಸಿಮೆಣಸು ಕೂಡ ಇದಕ್ಕೆ ತೊಂಡೆಕಾಯಿ ಹಾಕುವ. ತೊಂಡೆಕಾಯಿ ಉದ್ದಕ್ಕೆ ಕಟ್ ಮಾಡಬೇಕು ಸಪೂರ ಇದರಲ್ಲಿ. ಅರಿಶಿನ ಪೌಡರ್ ಸ್ವಲ್ಪ, ರುಚಿಗೆಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಫ್ರೈ ಮಾಡಿದರೆ, ಇದರಲ್ಲಿ ಆಯಿಲ್ ಉಂಟಲ್ಲ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ನೀರು ಹಾಕುವ ಮೊದಲು ಇನ್ನು ನೀರಿಗೆ ಸ್ವಲ್ಪ ನೀರು ಹಾಕುವ, ಮುಚ್ಚಿಕೊಳ್ತೇನೆ. ಮತ್ತೊಂದೇನು ಗೊತ್ತಾ, ಕೆಲವರು ನಾನು ಕೂಡ ಕೆಲವು ಸಲ ನನಗೆ ಈಗ ಮರ್ತೋಯ್ತು, ಈ ಥರ ಕಾಳನ್ನು ಬೇಯಿಸುವಾಗ ಆಯಿಲ್ ಹಾಕ್ತೇವಲ್ಲ, ಆಯಿಲ್ ಸ್ವಲ್ಪ ಹಾಕಬೇಕು. ಈಗ ಸಾರೆಲ್ಲ ಮಾಡೋದಾದರೆ ಕಡಲೆದು, ಅದಕ್ಕೆ ಆಯಿಲ್ ಹಾಕಿ ಒಂದು ಸ್ಪೂನ್ 2 ಸ್ಪೂನ್ ಹಾಕಿ ಉಪ್ಪು ಹಾಕದೆ ಬೇಯಿಸ್ಬೇಕು. ಆಗ ಸ್ವಲ್ಪ ಬೇಗ ಬೇಯ್ತದೆ. ಕುಕ್ಕರ್ ಬೇಕು ಅಂತಿಲ್ಲ, ಎಣ್ಣೆ ಹಾಕಿಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದ್ರೆ ಹಾಕ್ಕೊಳ್ಬೋದು. ಈಗ ಜೀರಿಗೆ, ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತೆ ಮತ್ತು ಮೆಣಸು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಅದರದ್ದು ಪೇಸ್ಟ್ ರೆಡಿ ಮಾಡಿದ್ದೇನೆ ನಾನು. ಅದನ್ನೀಗ ನಾನು ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನಲ್ಲ ಅದಕ್ಕೆ ಈಗಲೇ ಹಾಕ್ಕೊಳ್ಬೇಕು. ಯಾಕಂದರೆ ಈಗಲೇ ಹಾಕಿಕೊಂಡ್ರೆ ಮಸಾಲೆ ಎಲ್ಲ ಎಲ್ಲ ಎಳ್ಕೊಳ್ತದೆ, ಇದು ಕಡಲೆ ಮತ್ತು ತೊಂಡೆಕಾಯಿ, ಆಗ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಕೆಲವರು ಹೇಳ್ತಾರೆ ಈಗ ಮಸಾಲೆ ಹಾಕಿದರೆ ಅದು ಬೇಯುವುದಿಲ್ಲ ಅಂತ. ಇಲ್ಲ, ಬೇಯ್ತದೆ. ಮತ್ತೇನು ಗೊತ್ತಾ, ಒಳ್ಳೆಲ್ಲ ಎಳ್ಕೊಳ್ತದೆ, ಅದನ್ನು ಹಿಡ್ಕೊಳ್ತದೆ ಮಸಾಲವನ್ನೆಲ್ಲ, ಆಗ ತುಂಬ ಟೇಸ್ಟ್ ಆಗ್ತದೆ. ನಾನು ಇದಕ್ಕೆ ಟೊಮೆಟೊ ಹಾಕೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಹುಳಿ ನೀರನ್ನು ಹಾಕ್ತಾ ಇದ್ದೇನೆ. ಹುಳಿಯನ್ನು ಸ್ವಲ್ಪ ನೀರಿನಲ್ಲಿ ಗುಚ್ಚಿ ಅದನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಕಾಯನ್ನು ಫ್ರೈ ಮಾಡಿ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹೀಗೆ ತುರಿದು ಅದನ್ನು ಲಾಸ್ಟಿಗೆ ಹಾಕಿದರೆ ಆಯಿತು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಇದಕ್ಕೆ ಗರಂ ಮಸಾಲೆ ಪೌಡರೆಲ್ಲ ಹಾಕ್ಕೊಳ್ತಾರೆ. ಆಗ ನಮಗೆ ಚಿಕನ್ ಸುಕ್ಕ ಅದ ಟೇಸ್ಟ್ ಬರ್ತದೆ. ನನಗೆ ಅದಷ್ಟು ಇಷ್ಟ ಆಗೋದಿಲ್ಲ ವೆಜ್ಜನ್ನು ಹಾಗೆ ಮಾಡಲಿಕ್ಕೆ, ಹಾಗಾಗಿ ಹೀಗೆ ಮಾಡ್ಬೋದು. ಚಿಕನ್ ಎಲ್ಲ ಇಷ್ಟ ಆಗುವವರಿಗೆ ಆ ಥರ ಕೂಡ ಮಾಡ್ಬೋದು. ಇದನ್ನು ಆ ಥರ ಕೂಡ ಟೇಸ್ಟ್ ಆಗ್ತದೆ. ನೋಡಿ, ಬೆಂದಿರ್ಬೋದು. ಈಗ ಮಸಾಲೆದ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಬೆಂದಿದಂತ ನೋಡುವ. ಜಾಸ್ತಿ ಬಿತ್ತು ಕಡಲೆ, ಬೆಂದಿದೆ. ಕಡಲೆ ಮಾತ್ರ ನೋಡಿದರೆ ಸಾಕು, ಬೇಗ ಬೇಯ್ತದಲ್ಲ, ಅದನ್ನು ನೋಡಬೇಕು ಅಂತಿಲ್ಲ, ಬೆಂದಿರ್ತದೆ. ಸಾಕು. ಈಗ ಇದಕ್ಕೆ ನಾನು ಕಾಯನ್ನು ತುರಿದಿಟ್ಕೊಂಡಿದ್ದೇನೆ, ಅದನ್ನು ಹಾಕುವ. ನಾವು ಕಾಯಿ ಹಣ ಕೊಟ್ಟು ತರೋದು. ಪುತ್ತೂರಲ್ಲಿ ನಮ್ಮದು ತಾಯಿ ಮನೆ ಪುತ್ತೂರಲ್ಲಿ, ಗೊತ್ತಲ್ಲ, ಪುತ್ತೂರಲ್ಲಿ ಕೊಯ್ಸಿದರೆ ನನಗೆ ಕಾಯಿ ಸಿಗ್ತದೆ ತುಂಬ. ಈಗ ಆಚೆ ಹೋಗೋದಕ್ಕೆ ತುಂಬ ಸಮಯ ಆಯಿತು. ಮೊನ್ನೆ ಹೋಗಿದ್ದೆ, ಆದರೆ ಕೊಯ್ಸಿರಲಿಲ್ಲಲ್ಲ, ಹಾಗಾಗಿ ಕಾಯಿ ಸಿಗೋದಿಲ್ಲ. ಅಂದರೆ ಹಾಗಾಗಿ ನಾನು ಇಲ್ಲಿ ರೇಟ್ ಕೊಟ್ಟು ತೊಗೊಂಡದ್ದು. ಇಲ್ಲಿ ನೋಡಿ, ನಾನು ತೊಗೊಂಡದ್ದು ಕಾಯಿ ಹೇಗೆ ಉಂಟು ಅಂತೇಳಿದರೆ ನೀವು ನಗಾಡ್ತೀರಿ. ನೋಡಿ ಎಷ್ಟು ಸಣ್ಣದು ನನ್ನ ಕೈ. ನಿಮಗೆ ಇದರಲ್ಲಿ ವೀಡಿಯೋದಲ್ಲಿ ದೊಡ್ಡದು ಕಾಣ್ಬೋದು, ಆದರೆ ನನ್ನ ಕೈ ನೋಡಿ, ಕೈ ಇಷ್ಟು ಸಣ್ಣದುಂಟು ನೋಡಿ, ಎಷ್ಟು ಸಣ್ಣದಂತ. ಇಂಥದ್ದು 7 ಸಿಕ್ಕಿತ್ತು 100 ರೂಪಾಯಿಗೆ. 100 ರೂಪಾಯಿಗೆ 7 ಸಿಕ್ಕಿತ್ತಲ್ಲ, ತೊಂದರೆ ಇಲ್ಲ ಅಂತ ತಗೊಂಡೆ. ಅದನ್ನು ತುರಿಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಸಣ್ಣದಲ್ಲ ಒಳಗೆ, ಅದು ತುಂಬ ಕಷ್ಟ ಆಗ್ತದೆ. ಮತ್ತೆಂತ ಮಾಡೋದು, ಕೊಯ್ದಾಗ ಸಿಕ್ಕಿದರೆ ನನಗೆ ಒಂದು 2 ಮಂತ್ಸಿಗೆಲ್ಲ ಬರ್ತದೆ. 2 ಮಂತ್ಸ್ ಜಾಸ್ತಿ ಬರ್ತದೆ. ಗಂಜಿಗೆ ಅಥವಾ ಖಾಲಿ ಅನ್ನಕ್ಕೆ ಕೂಡ ಒಳ್ಳೆಯದಾಗ್ತದೆ ಇದು. ನೀರ ಡ್ರೈ ಆಯಿತು. ಮತ್ತು ಬರ್ಡೇದು ನನ್ನ ಮತ್ತು ತಮ್ಮನ ಬರ್ಡೇ, ಅದಕ್ಕೆಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಮಕ್ಕಳದಾದರೆ ವೀಡಿಯೋ ಎಲ್ಲ ಮಾಡ್ಬೋದು, ನಮ್ಮದೇ ನಾವು ಸೆಲೆಬ್ರೇಟ್ ಕೂಡ ಹಾಗೇನು ಮಾಡಲಿಲ್ಲ. ಆದರೆ ತಮ್ಮ ಮತ್ತು ನಾನು ಟ್ವಿನ್ಸ್, ಹಾಗಾಗಿ ತುಂಬ ವರ್ಷ ಆಯಿತು ನಾವು ಬರ್ಡೇಗೆಲ್ಲ ಒಟ್ಟಿಗೆ ಸಿಗದೆ. ಹಾಗಾಗಿ
ತಮ್ಮ ಈ ಸರ್ತಿ ಬರ್ತಾನೆ ಅಂತ ಇದ್ದ ಊರಿಗೆ. ಹಾಗಾಗಿ ನನಗೆ ಏನಾದರೂ ಒಂದು ಅವನಿಗೆ ಸರ್ಪ್ರೈಸ್ ಆಗಿ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಇತ್ತು. ಹಾಗಾಗಿ ನನಗೆ ನಮ್ಮ ಋತುನ ಬರ್ಡೇಗೆ ಬಂದಾಗ ಫೋಟೋ ಎಲ್ಲ ತೆಗೆಸಿದ್ವಲ್ಲ, ಆಗ ಫ್ಯಾಮಿಲಿದು ಫೋಟೋ ಅವರದ್ದು ಕೂಡ ಇತ್ತು, ಅವನದು, ಅವನ ವೈಫಿದು, ಅವನ ಮಗುವಿದ್ದು. ಹಾಗಾಗಿ ಅದೊಂದು ಚಂದ ಮಾಡಿ ಎಡಿಟ್ ಎಲ್ಲ ಮಾಡಿಸಿ ಇದರಲ್ಲಿ ಮಾಡಿಸಿ ಒಂದು ಫ್ರೇಮ್ ಹಾಕಿಸಿ ಕೊಟ್ಟೆ. ಫ್ಯಾಮಿಲಿ ಫೋಟೋ ತುಂಬ ಚೆಂದ ಇತ್ತು, ಕ್ಯೂಟ್ ಇತ್ತು. ಅವರಿಗೂ ತುಂಬ ಇಷ್ಟ ಆಯಿತು, ಅವರಿಗೂ ಸಹ ಮಾಡಿಸಬೇಕು ಅಂತ ಇತ್ತಂತೆ. ಹಾಗಾಗಿ ಇಷ್ಟ ಆಯಿತು. ಮತ್ತು ಅವನು ಕೂಡ ಅಷ್ಟೇ, ಅವನು ನನಗೆ ಇಲ್ಲಿ ಅವನ ಬರ್ಡೇ ಆಗಿದ್ದರೂ ಕೂಡ ಅವನು ಕೇಕ್ ಕಟ್ ಮಾಡಲಿಲ್ಲ, ಅವನೇ ತಂದು ಅವನ ವೈಫ್ ಎಲ್ಲ ಪೇಟೆಗೆ ಹೋಗಿ ಕೇಕ್ ತಂದು ನನ್ನಿಂದಲೇ ಕಟ್ ಮಾಡಿಸಿದ್ರು. ನಾನು ಅದನ್ನು ಇಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೇನೆ ಯೂಟ್ಯೂಬಲ್ಲಿ. ಹಾಗೆ ನೋಡಿ, ನನ್ನ ಮಗಳು ನನಗೆ ಕಾಲು ಗೆಜ್ಜೆ ಕೊಟ್ಟಳು. ಹಾಗೆ ಅವಳಿಗೊಂಥರ ಇಷ್ಟ ಆ ಥರ ಎಲ್ಲ ನಾನು ಹಾಕಬೇಕು, ತುಂಬ ಸ್ಟೈಲ್ ಮಾಡಬೇಕು ಅಮ್ಮ ಆ ಥರ ಎಲ್ಲ. ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ನನಗೆ ಕಾಲು ಚೈನ್ ಹಾಕೋದು ತುಂಬ ವರ್ಷ ಆಯಿತು, ಆದರೆ ಅವಳಿಗೆ ಇಷ್ಟ ಅಂತ ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಗಾಗಿ ಅವಳ ಪಾಕೆಟ್ ಮನಿಯಲ್ಲಿ ತೊಗೊಂಡದ್ದು. ಅದವಳು ಯಾವಾಗಲೂ ಪಾಕೆಟ್ ಮನಿ ಇಟ್ಟರೆ ಪುತ್ತೂರು ಜಾತ್ರೆಗೆ ಅಂತ ಇಟ್ಕೊಳ್ತಾಳೆ. ಆದರೆ ಈ ಸರ್ತಿ ನನಗೆ ಪಾಪ ಗೆಜ್ಜೆ ತರಿಸಿದ್ಲು, ಗೆಜ್ಜೆ ತೊಗೊಂಡು ಬಂದ್ಲು, ಅವಳೇ ತೊಗೊಂಡು ಬಂದು ಅವಳ ಅಪ್ಪನೊಟ್ಟಿಗೆ ಹೋಗಿ ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಮಾಡಿದ್ಲು. ಖುಷಿ ಆಯಿತು ತುಂಬ. ನೋಡಿ, ಡ್ರೈ ಆಯಿತು, ಸುಕ್ಕ ರೆಡಿ. ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ರೆಡಿಯಾಗಿದೆ, ಒಳ್ಳೆಯದಾಗ್ತದೆ. ಈಗ ಆಫ್ ಮಾಡುವ. ಇನ್ನು ನೋಡಿ, ನಾನೊಂದು ಸಾರಿಗೆ ಕೊಂಡೆ ಹಾಕ್ತಾ ಇದ್ದೇನೆ. ಅರ್ಧದಲ್ಲಿ ಉಂಟು ಅಷ್ಟೇ, ಸ್ವಲ್ಪ ಆಯ್ತು ಅಷ್ಟೇ. ಒಂದು ಸಾರಿಗೆ ಹಾಕಿಟ್ಟಿದ್ದೆ ಮೊನ್ನೆ, ಸೈಜ್ ಕೊಟ್ಟಿಲ್ಲ ನೋಡಿ, ಇದೆಲ್ಲ ಕಟ್ ಮಾಡಬೇಕಷ್ಟೇ. ಇನ್ನು ಇಷ್ಟೇ ಆದದಷ್ಟೇ. ಇದು ಸಿಂಪಲ್ ಗೊಂಡೆ, ಇದರಲ್ಲಿ ಇನ್ನು ಬೀಡ್ಸ್ ಎಲ್ಲ ಯೂಸ್ ಮಾಡಿ ಸಹ ಮಾಡ್ತೇನೆ. ನೋಡಿ, ಈ ಥರ ಶಾಲ್ ಹಾಕ್ತಾರೆ ನಮ್ಮದು ಮ್ಯಾರೇಜಿಗೆಲ್ಲ, ನಮ್ಮ ಕಾಸ್ಟಿನ ಮ್ಯಾರೇಜಿಗೆ. ಆಮೇಲೆ ಇವರು ಕೊಂಕಣಿಸ್ ಕೂಡ ಅವರು ಕೂಡ ಹಾಕ್ತಾರೆ ಅಂತ ಕಾಣ್ತದೆ, ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಮೇ ಬಿ ಹಾಕ್ಬೋದು ಅವರು, ನನಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಆ ಥರದ್ದೆಲ್ಲ. ಇದು ಚಿನ್ಮಯ್, ಅಣ್ಣನ ಮಗ, ಆಗ ಸಣ್ಣದಿದ್ದ, 1 ಇಯರ್ ಅಷ್ಟೇ ಅವನಿಗಾಗ. ಅದರ ಫೋಟೋ ಅಂತ ಆ ಥರದ್ದೆಲ್ಲ ಮಾಡಿದ್ದೇನೆ ನೋಡಿ. ನಾನು ಕೇಳ್ತಾರೆ ಕೆಲವರು, ಕೊಡ್ತೇನೆ, ಸೇಲ್ ಮಾಡ್ತೇನೆ ನೋಡಿ. ಫುಲ್ಲು ನಾನು ಕೈಯಲ್ಲೇ ಮಾಡಿದ್ದಿದ್ದು, ತುಂಬ ಹೆವಿ ವರ್ಕ್ ಇದು. ಇದಕ್ಕೆ ತುಂಬ ಕೆಲಸ ಆಗಿದೆ ನನಗೆ. ಅಂದರೆ ನಾನು ಈ ಥರ ಸ್ಟಿಚ್ ಮಾಡಿಯೇ ಕೊಡ್ತೇನೆ ನೋಡಿ. ಹಿಂದೆ ಬ್ಯಾಕಲ್ಲೆಲ್ಲ ಹೀಗೆ ನಿಲ್ವಾಗಿ, ನೀವು ಪಿನ್ನೆಲ್ಲ ಇಲ್ಲಿ ಬ್ಯಾಕ್ ಸೈಡೆಲ್ಲ ಹಾಕಬೇಕು ಅಂತಿಲ್ಲ. ಕೆಲವರಿಗೆ ಗೊತ್ತಾಗೋದಿಲ್ಲ ಅದು, ಮತ್ತು ಅಲ್ಲಿ ಗಡಿಬಿಡಿಯಲ್ಲಿ ಫಂಕ್ಷನ್ಗೆಲ್ಲ ಹಾಕಲಿಕ್ಕೆ ಸಹ ಅವರಿಗೆ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಸೆಟ್ ಮಾಡಿಯೇ ಕೊಟ್ಟಿರ್ತೇನೆ, ಸ್ಟಿಚ್ ಮಾಡಿಯೇ ಈ ಥರ ಎಲ್ಲ ನೋಡಿ. ಇದು ಕೂಡ ಬೇರೆ ಬೇರೆ ಕಲರು ಮಾಡ್ತೇನೆ ನೋಡಿ. ಇದಕ್ಕೆ ಮಾಡಲಿಲ್ಲ ವರ್ಕ್, ಹಿಂದೆ ಸೈಡಲ್ಲಿ ಹೀಗೆ ಇಡಲಿಲ್ಲ, ಸ್ಟ್ರೈಟ್ ಶಾಲ್ ಇಟ್ಟಿದ್ದೇನೆ. ಅಂದರೆ ಕೆಲವರು ಬೇಡ ಅಂತ ಹೇಳ್ತಾರೆ, ಅಂದರೆ ಅವರಿಗೆ ಬೇರೆದಕ್ಕೆ ಏನಕ್ಕಾದರೂ ಬೇಕಾಗ್ತದೆ ಅಂತ ಯೂಸ್ ಮಾಡಲಿಕ್ಕೆ. ಹೀಗೆ ಹೀಗೆ ಲಾಂಗ್ ಆಗಿ ಸಾಕು, ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡಿ ಅಂತ, ಅದಕ್ಕೋಸ್ಕರ ನಾನು ಹೀಗೆ ಹಾಕ್ತೇನೆ. ಮತ್ತು ಅವರು ಇಲ್ಲುಂಟು ನೋಡಿ, ಮಿರರ್ ವರ್ಕ್ ಬಂದು ಈ ಥರ ಎಲ್ಲ ಬೇರೆ ಬೇರೆ ವರ್ಕ್ ಮಾಡ್ತಾ ಇರ್ತೇನೆ. ಬೇಕಾದರೆ ಆರ್ಡರ್ ಕೊಟ್ಟರೆ ಆಯಿತು. ಆದರೆ ಫಂಕ್ಷನ್ ಇದ್ದು ನಾಳೆ ಫಂಕ್ಷನ್ ಒಂದು 1 ವೀಕೆಲ್ಲ ಇರುವಾಗ ಅಂದರೆ ಹಾಗೆ ಆಗೋದಿಲ್ಲ. ಮತ್ತು ಕಲಶ ಆ ಥರ ಅದೆಲ್ಲ ವರ್ಕ್ ಮಾಡ್ತೇನೆ, ಎಲ್ಲ ಸೆಟ್ಟಾಗಿ ಒಂದೇ ಥರ. ಬೇಕಂದರೆ ಒಂದು 15 ಡೇಸ್ ಮೊದಲೆಲ್ಲ ಹೇಳಬೇಕಾಗ್ತದೆ ನಮಗೆ. 1 ಮಂತೆಲ್ಲ 15 ಡೇಸ್ ಮೊದಲೆಲ್ಲ ಹೇಳಿದರೆ ಒಳ್ಳೆಯದು. ಹೇಗುಂಟು ಸರ್ ತಿಂದು ಹೇಳಲಿಲ್ಲ? ಇದು ನೋಡಿ ಎಷ್ಟು ತೆಳು ಉಂಟು. ಯಾರು ಮಾಡಿದ್ದಾರೆ ಅವರಿಗೊಂದು ಬಿಗ್ ಕ್ಲಾಪ್ಸ್ ಅಂತ. ಅದು ಮಾಡಿದ್ದು ಮಿಷಿನ್ ಮಾಡಿದ್ದು, ಮಿಷಿನಿಗೆ ಅಲ್ಲ. ಇನ್ನೀಗ ಸ್ವಲ್ಪ ಓದಲಿಕ್ಕೆ ಉಂಟು, ಸಂಡೆ ಅಲ್ಲ ಇವತ್ತು, ಇದ್ದದಷ್ಟೇ. ಇವತ್ತು ಸಂಡೆ, ಎಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ, ಯಾಕಂದ್ರೆ ನಾಳ್ದು ನನಗೆ ಎಕ್ಸಾಮ್. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಲಿಕ್ಕಿತ್ತು. ಅವಳಿಗೆ ಉದಾಸೀನ ಅಂದರೆ ಉದಾಸೀನ, ಜಿಮ್ನಾಸ್ಟಿಕ್ ಕ್ಲಾಸ್ ಮತ್ತು ಡ್ಯಾನ್ಸ್ ಕ್ಲಾಸ್ ಅಂದರೆ
ಅದಕ್ಕೆ ಎರಡು ಕ್ಲಾಸಿಕಲಿಗೆ ಹೋಗ್ತಾಳೆ ಬೇಗ ಹೊರಡಿ ಅವಳು ಇಷ್ಟಪಟ್ಟು. ಹಾಗೆ ಓಕೆ, ಇನ್ನು ನಾನು ಸಹ ತಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾನು ನೋಡಿ ನಾನು ಸಹ ತಿಂಡಿ ರೆಡಿ ಮಾಡಿದ್ದೇನೆ. ನಾನು ಗ್ರೀನ್ ಟೀ ಕುಡಿಯೋದು, ಕುಡಿಯೋದು. ನನಗೆ ಒಂದು ಇದಂತ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಇಷ್ಟ. ಅದಕ್ಕೆ ನಾನು ಕ್ಲಾಸಿಕಲಿಗೆ ಹೋಗುವಾಗ ನಾನು ಒಳ್ಳೆ ಇಂಟ್ರೆಸ್ಟಲ್ಲಿ ಹೋಗ್ತೇನೆ. ದೊಡ್ಡದಾದ ಮೇಲೆ ನಾನೊಂದು ದೊಡ್ಡ ಕ್ಲಾಸಿಕಲ್ ಡ್ಯಾನ್ಸರ್ ಆಗಬೇಕು ಅಂತ. ಹೌದಾ? ಕ್ಲಾಸಿಕಲ್ ಓಕೆ, ಆಗಾಯ್ತಾ? ಅದು ಕಣ್ಣು ಹೇಗೆ 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 ಕಣ್ಣು ಹೇಗೆ 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 ಕಣ್ಣು ಹೇಗೆ? ಈಗ ಅದನ್ನ ಅವಳು ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸಿಗೆ ಸೇರಿ ಅವಳಿಗೆ ಸರಿಯಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ತುಂಬ ಇದು ಯಾವ್ದೀಗ ನಮಗೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅದೇ ಅದೊಂದು ಡ್ಯಾನ್ಸ್ ಈಗ ಫುಲ್ ಆಗಿದೆ. ಚೆಂದ ಮಾಡ್ತಾಳೆ, ನೋಡ ಮುಂದೆ ಹೇಗೆ ಮಾಡ್ತಾಳೆ ಅಂತ. ಋತು ನಿನ್ ಕ್ಲಿಪ್ ನೋಡ, ಇದು ಯಾವ್ದು ಹಾಕಿದ್ದು? ಓಕೆ, ನಾನು ಒಂದು ಸೈಡ್ ಒಂದು ಡಿಸೈನ್ ಒಂದು ಸೈಡ್ ಒಂದು ಡಿಸೈನ್ ಇದು ಹಾಕಿದ್ಯಾ ಕಿವಿದ್ದು? ನೋಡು, ಇದು ಯಾವುದು? ಇದು ನೋಡು, ಇದು ಎಂತ ಟ್ರಯಾಂಗಲ್ ಅಲ್ಲ ಇದು? ನೋಡು, ಅಲ್ಲ, ಹಾರ್ಟ್ ಶೇಪ್. ಇದು ಟ್ರಯಾಂಗಲ್ ತರ ಕಾಣ್ತದೆ. ಹೌದು, ಅವಳ ಅತ್ತೆ ವಂದನತ್ತೆ ಕೊಟ್ಟು ಹೋದದ್ದು ಅವಳಿಗೆ. ಅಂಥದ್ದು 4-5 ಏನೋ ಕೊಟ್ಟು ಹೋಗಿದ್ದಾರೆ ಅವಳಿಗೆ ಇಷ್ಟ ಅಂತ. ಬೇರೆ ಬೇರೆ ಶೇಪಲ್ಲಿ ಉಂಟು, ಸ್ಟಾರ್, ಟ್ರಯಾಂಗಲ್, ಸ್ಕ್ವೇರ್ ಎಲ್ಲ ಉಂಟು. ಅವಳಿಗೆ ಇಷ್ಟ ಆಗ್ತದೆ. ಅವಳಿಗೆ ಗೋಲ್ಡಿಗಿಂತ ಇದೇ ಇಷ್ಟ, ಈ ಥರ. ಅದ್ರದ್ದು ಬ್ಲ್ಯಾಕ್ ಇದುಂಟು, ಆ ಥರ ಎಲ್ಲ ಬೀಡ್ಸ್ ಇದೆ. ಅವಳಿಗೆ ತುಂಬ ದಿನ ಇಡ್ಲಿಕ್ಕೆ ಆಗೋದಿಲ್ಲ, ಆರ್ಟಿಫಿಷಿಯಲ್, ಹಾಗಾಗಿ ಇಡುದಿಲ್ಲ, ಗೋಲ್ಡ್ ಇಡುದು ಅವಳಿಗೆ. ಓಕೆ, ದೇವಸ್ಥಾನಕ್ಕೆ ಹೋಗಿ ಕುಂತು ಮಿಸ್ ಆಗಲ್ಲ.